ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಾ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್ ಲೆಸನ್ ನೋಡ್ತಿದ್ದೀವಿ. ಇದು ಬಂದ್ಬಿಟ್ಟು ಚಾಪ್ಟರ್ 27. ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ, ಸೊ ಇಲ್ಲಿ ಆಫ್ಟರ್ ಸ್ಟಡಿಯಿಂಗ್ ದಿಸ್ ಚಾಪ್ಟರ್ ಯು ಲರ್ನ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಎಕನಾಮಿಕ್ಸ್, ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಮ್ಯಾಂಡ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್. ಅಂದರೆ ಈ ಡಿಮ್ಯಾಂಡ್, ಸಪ್ಲೈ, ಪ್ರೊಡಕ್ಷನ್ಗೆ ಯಾವ ರೀತಿ ರಿಲೇಷನ್ಶಿಪ್ ಇದೆ, ನ್ಯಾಷನಲ್ ಇನ್ಕಮ್ ಅಂದರೆ ಏನು, ಮತ್ತು ನ್ಯಾಷನಲ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಏನು, ಇಂಪಾರ್ಟೆನ್ಸ್ ಆಫ್ ಲೇಬರ್ ಆ್ಯಂಡ್ ಡಿಗ್ನಿಟಿ ಆಫ್ ಲೇಬರ್. ಅಂದರೆ ಲೇಬರ್ ಯಾರು, ಅವ್ರಿಗೆ ಯಾವ ರೀತಿ ಡಿಗ್ನಿಟಿ, ಒಂದು ಪ್ರೆಸ್ಟೀಜ್, ಒಂದು ಮರ್ಯಾದೆ ಅನ್ನೋದು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಈ ಲೆಸನಲ್ಲಿ ತಿಳ್ಕೊತೀವಿ. ಸೊ ಇಲ್ಲಿ ಈ ಲೆಸನ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಫಸ್ಟ್ ಎಕನಾಮಿಕ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಸ್ಕೇರ್ಸಿಟಿ ಆ್ಯಂಡ್ ಇಟ್ಸ್ ಇಂಪ್ಲಿಕೇಶನ್ ಫಾರ್ ದ ಯೂಸ್ ಆಫ್ ರಿಸೋರ್ಸಸ್, ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, growth of production and welfare over time, and a great variety of other complex issues of vital concern to society. ಸೊ ಇಲ್ಲಿ ಎಕನಾಮಿಕ್ಸ್ ಅಂದರೆ ನಮಗೆ ಇರೋಂತಹ ರಿಸೋರ್ಸ್ನಲ್ಲಿ, ಅದು ಸ್ಕೇರ್ಸಿಟಿ ಅಂದರೆ ನಮಗಿರೋ ರಿಸೋರ್ಸಲ್ಲಿ ಯೂಸ್ ಮಾಡಿಕೊಂಡೆ ನಾವು ಯಾವ ರೀತಿ ಅದನ್ನು ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ಗೆ ಯೂಸ್ ಮಾಡ್ತೀವಿ, ಮತ್ತು ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳಿಬೇಕು. ಮತ್ತು ಅದು ಸೊಸೈಟಿಗೆ ಯಾವ ರೀತಿ ಅದು ಹೆಲ್ಪ್ ಆಗುತ್ತೆ ಅಂತ ಇನ್ ಸಿಂಪಲ್ ವರ್ಡ್ಸಲ್ಲಿ. ಓಕೆನಾ? ಸೊ ಲೆಸನ್ ನೋಡೋಣ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ಸ್ ಈಸಿಲಿ, ಇಟ್ ಈಸ್ ನೆಸಸರಿ ಟು ಹ್ಯಾವ್ ದ ನಾಲೆಜ್ ಆಫ್ ಸಮ್ ಟೆಕ್ನಿಕಲ್ ಟರ್ಮ್ಸ್ ವೈಡ್ಲಿ ಯೂಸ್ಡ್ ಇನ್ ದಿ ಸಬ್ಜೆಕ್ಟ್. ಅಂದರೆ ನಾವು ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಅದ್ರಲ್ಲಿ ಕೆಲವು ಟರ್ಮ್ಸ್ನ ಯೂಸ್ ಮಾಡ್ತಾರೆ. ಆ ಟರ್ಮ್ಸ್ ಯಾವ್ದು Do these terms are commonly used in our daily life. In economics they have definite meaning and scope. So ವರ್ಡ್ಸ್ ಏನೇನಿದೆ ಎಕನಾಮಿಕ್ಸ್ ಅದು ನಾವು ಯೂಶ್ವಲಾಗಿ ಯೂಸ್ ಮಾಡ್ತಿರ್ತೀವಿ, ಬಟ್ ಆದರೆ ಅದಕ್ಕೆ ಅದರದ್ದೇ ಒಂದು ಮೀನಿಂಗ್ ಇದೆ, ಅದರದ್ದೇ ಒಂದು ಮಹತ್ವ ಇದೆ. ಹೆನ್ಸ್ ಇಟ್ ಈಸ್ ನೆಸಸರಿ ಟು ನೋ ದ ಸೆಲೆಕ್ಟೆಡ್ ಕಾನ್ಸೆಪ್ಟ್ಸ್ ಇನ್ ಬ್ರೀಫ್. ಯಾವುದಪ್ಪ ಅದು ಟಾಪಿಕ್ಸು ಅಂದರೆ ಡಿಮ್ಯಾಂಡ್, ಸಪ್ಲೈ, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್, ಯುಟಿಲಿಟಿ. ಸೊ ಈ ರೀತಿ ಪ್ರತಿಯೊಂದು ವರ್ಡ್ಸು ನಾವು ಎಕನಾಮಿಕ್ಸಲ್ಲಿ ನೋಡ್ತೀವಿ. ಸೊ ಇವಾಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಸೊಸೈಟಿಗೆ, ನಮ್ಮ ಎಕನಾಮಿಕ್ಸ್ಗೆ ಆ ವರ್ಡ್ಸು ಯಾವುದೇ ರಿಲೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಬಂದ್ಬಿಟ್ಟು ಡಿಮ್ಯಾಂಡ್. ಆ ಡಿಮ್ಯಾಂಡ್ ಈಸ್ ನಾಟ್ ಓನ್ಲಿ ಅ ವಾಂಟ್. ಇನ್ ಅಡಿಷನ್ ಟು ವಾಂಟ್, ಇಫ್ ದರ್ ಇಸ್ ಅನ್ ಆ್ಯಟಿಟ್ಯೂಡ್ ಟು ಬೈ ಆ್ಯಂಡ್ ಎಬಿಲಿಟಿ ಟು ಸ್ಪೆಂಡ್ ಮನಿ, ದೆನ್ ಓನ್ಲಿ ಇಟ್ ಬಿಕಮ್ಸ್ ಡಿಮ್ಯಾಂಡ್. ಓಕೆ, ಸೊ ಈ ಡಿಮ್ಯಾಂಡ್ ಅಂದರೆ ಏನು ಹೇಳ್ತಿದ್ರು ಅದಕ್ಕೆ ಮುಂಚೆ ನೋಡೋಣ. ಇಲ್ಲಿ ವಾಂಟ್ ಅಂದರೆ ಏನು. ಸೊ ನಮ್ಮ ಜೀವನದಲ್ಲಿ ಎರಡು ರೀತಿ ಇರುತ್ತೆ, ಒಂದು ವಾಂಟು, ಒಂದು ನೀಡು. ಸೊ ನೀಡ್ ಅಂದರೆ ಏನು, ಈ ವಸ್ತುಗಳಿಲ್ಲದೆ, ಈ ಪದಾರ್ಥಗಳಿಲ್ಲದೆ ನಮಗೆ ಜೀವನ ಮಾಡೋಕ್ಕೆ ಆಗಲ್ಲ. ಸೊ ನಮಗೆ ಫುಡ್ ಇರ್ಬೋದು, ಫುಡ್ ಇಲ್ಲದೆ ನಾವು ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು, ಅದು ನೀಡು. ನೆಕ್ಸ್ಟ್ ವಾಂಟ್. ಈಗ ಟೆಲಿವಿಷನ್ ತೊಗೊಳ್ಳೋಣ. ಸೊ ಟೆಲಿವಿಷನ್ ಇಲ್ಲದೆ ಸಹ ನಾವು ಜೀವನ ಮಾಡ್ಬೋದು. ಟೆಲಿವಿಷನ್ ಇದ್ದರೆ ನಮ್ಮ ಜೀವನ ಮಾಡಬೇಕು, ಟಿ ವಿ ಇದ್ದರೆ ಜೀವನ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಅದೇ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ವಾಂಟ್ ಆ್ಯಂಡ್ ನೀಡ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ವಾಟರ್ ಬೇಕು ಅನ್ನೋದು ನೀಡು, ಜ್ಯೂಸ್ ಬೇಕು ಅನ್ನೋದು ಅದು ನಮ್ಮ ವಾಂಟ್, ಅದು ನಮ್ಮ ಆಸೆಗೋಸ್ಕರ ಮಾಡ್ಕೊಳ್ಳೋದು. ಓಕೆನಾ? ಸೊ ಇಲ್ಲಿ ಡಿಮ್ಯಾಂಡಲ್ಲಿ ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ, ಡಿಮ್ಯಾಂಡ್ ಈಸ್ ನಾಟ್ ಓನ್ಲಿ ಅ ವಾಂಟ್. ಇನ್ ಅಡಿಷನ್ ಟು ವಾಂಟ್, ಇಫ್ ದೆರ್ ಇಸ್ ಅನ್ ಆ್ಯಟಿಟ್ಯೂಡ್. ಸೊ ಇಲ್ಲಿ ನಮಗೆ ಯಾರೇ ಒಬ್ಬರು ಬಯ್ಯರ್ ಆಗಿರ್ತಾರಲ್ವ, ಸೊ ಅವ್ರಿಗೆ ವಾಂಟ್ ಇದ್ದರೆ ಮಾತ್ರ ಸಾಲದು, ಅವ್ರಿಗೆ ಆ ಪ್ರಾಡಕ್ಟ್ನ ಅಥವಾ ಗೂಡ್ಸ್ನ ತಗೊಳ್ಳೋ ಎಬಿಲಿಟಿ ಇರಬೇಕು, ಆ ಪ್ರಾಡಕ್ಟ್ಗೆ ದುಡ್ಡನ್ನ ಸ್ಪೆಂಡ್ ಮಾಡೋ ಮೈಂಡ್ಸೆಟ್ ಇರಬೇಕು. ಆವಾಗಲೇ ಅದೇನಂತ ಕರಿತೀವಿ ಅಂದರೆ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಡಿಮ್ಯಾಂಡ್ ಈಸ್ ದ ಕ್ವಾಂಟಿಟಿ ಆಫ್ ಎಕನಾಮಿಕ್ ಗೂಡ್ಸ್ ದಟ್ ಕ್ಯಾನ್ ಬಿ ಬ್ರಾಟ್ ಅಟ್ ಎ ಫಿಕ್ಸ್ಡ್ ಪ್ರೈಸ್ ಅಟ್ ಎ ಗಿವನ್ ಟೈಮ್. ಕೆಲವೊಂದು ಗೂಡ್ಸು ಯಾವಾಗ ಡಿಮ್ಯಾಂಡ್ ಆಗಿರುತ್ತೆ ಅಂದರೆ, ಒಂದು ಕ್ವಾಂಟಿಟಿ ತೊಗೊಂಡಾಗ ಅದನ್ನು ಕರೆಕ್ಟ್ ಪ್ರೈಸ್ಗೆ ಅಥವಾ ಫಿಕ್ಸಡ್ ಪ್ರೈಸ್ಗೆ ಮತ್ತು ಅದನ್ನು ಆ ಟೈಮ್ಗೆ, ಸರಿಯಾದ ಟೈಮ್ಗೆ ತೊಗೊಂಬಂದಾಗ ಮಾತ್ರ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ.
ಇದಕ್ಕೆ ಎಕ್ಸಾಂಪಲು ಮಿಲ್ಕ್ ಪ್ಯಾಕೆಟ್ಸ್ ಬರುತ್ತಲ್ಲ, ಬೆಳಗ್ಗೆ ಡಿಮ್ಯಾಂಡ್ ಇರುತ್ತೆ ಮಿಲ್ಕ್ ಪ್ಯಾಕೆಟ್ಗೆ. ಸೊ ಸ್ವಲ್ಪ ಹೊತ್ತು ಆದಮೇಲೆ 10-12 ಗಂಟೆ ಆದಮೇಲೆ ಅಷ್ಟು ಡಿಮ್ಯಾಂಡ್ ಇರಲ್ಲ. ಸೊ ಆವಾಗ ಅದನ್ನ ಫಿಕ್ಸ್ಡ್ ಪ್ರೈಸ್ ಅಟ್ ಎ ಗಿವನ್ ಟೈಮ್, ಆ ಫಿಕ್ಸ್ಡ್ ಪ್ರೈಸಲ್ಲಿ ಗಿವನ್ ಟೈಮಲ್ಲಿ ಮಾಡಿದಾಗ ಅದಕ್ಕೆ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಜನರಲಿ ವೆನ್ ದ ಪ್ರೈಸ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ಇಟ್ ಡಿಕ್ರೀಸಸ್. ಎಕ್ಸಾಂಪಲ್ ಬಂದ್ಬಿಟ್ಟು ಯಾವುದಾದ್ರೂ ಯೂಶಲಿ ಈ ಟೊಮೊಟೊಸು, ಆನಿಯನ್ಸು ಪ್ರೈಸಸ್ಸು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗ್ತಾ ಇರುತ್ತೆ. ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೋ ಆವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಡಿಮ್ಯಾಂಡ್ ಹ್ಯಾಸ್ ಅ ಗ್ರೇಟ್ ಇನ್ಫ್ಲುಯೆನ್ಸ್ ಇನ್ ದ ಫೀಲ್ಡ್ ಆಫ್ ಪ್ರೊಡಕ್ಷನ್. ವೆನ್ ದೆರ್ ಇಸ್ ಅ ಇನ್ಕ್ರೀಸಿಂಗ್ ಇನ್ ಡಿಮ್ಯಾಂಡ್, ಜನರಲಿ ಪ್ರೊಡಕ್ಷನ್, ಎಂಪ್ಲಾಯ್ಮೆಂಟ್, ಇನ್ಕಮ್, ಸಪ್ಲೈ ಇನ್ಕ್ರೀಸಸ್. ಎಲ್ಲಿ ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಅವರು ಜಾಸ್ತಿ ಆಗ್ತಾರೆ, ಆ ಪ್ರೊಡಕ್ಷನ್ ಇನ್ಕಮ್ ಜಾಸ್ತಿ ಆಗುತ್ತೆ ಮತ್ತು ಸಪ್ಲೈನೂ ಜಾಸ್ತಿ ಆಗುತ್ತೆ. ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ಇಂಪ್ರೂವ್ಸ್. ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲು ಸಹ ಇಂಪ್ರೂವ್ ಆಗುತ್ತೆ. ದ ನೇಷನ್ ಕಂಟಿನ್ಯೂಸ್ ಟು ಮೂವ್ ಇನ್ ದ ಪ್ರೋಗ್ರೆಸಿವ್ ಡೈರೆಕ್ಷನ್. ನಮ್ಮ ದೇಶ ಅಥವಾ ಯಾವುದೇ ದೇಶ ಒಂದು ಸಾಧನೆ ಕಡೆಗೆ ಮತ್ತು ಒಂದು ಪ್ರೋಗ್ರೆಸಿವ್ ಕಡೆಗೆ ಅದು ಮುಂದೆ ಹೋಗುತ್ತೆ. ವೆನ್ ಡಿಮ್ಯಾಂಡ್ ಡಿಕ್ರೀಸಸ್, ಜನರಲ್ ಪ್ರೊಡಕ್ಷನ್, ಇನ್ಕಮ್, ಸಪ್ಲೈ ಆಲ್ಸೋ ಡಿಕ್ರೀಸಸ್. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಪ್ರೊಡಕ್ಷನ್ ಆಗಲಿ, ಇನ್ಕಮ್ ಆಗಲಿ, ಸಪ್ಲೈ ಆಗಲಿ ಮತ್ತು ಸ್ಟ್ಯಾಂಡರ್ಡ್ ಲಿವಿಂಗ್ ಆಫ್ ದ ಪೀಪಲ್ ಇದೆಲ್ಲನೂ ಕಡಿಮೆ ಆಗುತ್ತೆ ಮತ್ತು ನ್ಯಾಷನಲ್ ಪ್ರೋಗ್ರೆಸ್ ಸಹ ಡಿಕ್ರೀಸ್ ಆಗುತ್ತೆ. ಇಟ್ ಈಸ್ ದ ರೀಸನ್ ದ ಡಿಮ್ಯಾಂಡ್ ಈಸ್ ಕನ್ಸಿಡರ್ಡ್ ಆಸ್ ದ ಇಂಡೆಕ್ಸ್ ಆಫ್ ದಿ ನೇಷನ್ ಪ್ರೋಗ್ರೆಸ್. ಸೊ ನಮ್ಮ ಡಿಮ್ಯಾಂಡ್ ಏನಂತ ಕರಿತೀವಿ? ಇಂಡೆಕ್ಸ್ ಆಫ್ ದಿ ನೇಷನ್ ಪ್ರೋಗ್ರೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಪ್ಲೈ. ಸಪ್ಲೈ ಈಸ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರೆಡಿಲಿ ಅವೈಲಬಲ್ ಫಾರ್ ಸೇಲ್ ಇನ್ ದ ಮಾರ್ಕೆಟ್ at a given price. Generally, if the price of the goods and services increases, the flow of quantity of goods and services to the market also increases. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸಪ್ಲೈ ಇಸ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಇವಾಗ ರೆಡಿಲಿ ನಮಗೆ ಯಾವುದಾದ್ರೂ ಐಟಮ್ಸ್, ಗೂಡ್ಸ್ ಆಗಲಿ ಸರ್ವಿಸ್ ಆಗಿರ್ಬೋದು, ಅದು ಅವೈಲೇಬಲ್ ಎಲ್ಲಿರಬೇಕು? ಮಾರ್ಕೆಟಲ್ಲಿರಬೇಕು. ಒಂದು ಫಿಕ್ಸ್ಡ್ ಪ್ರೈಸ್ಗೆ ಆಗಿರುತ್ತೆ ಅಥವಾ ಗಿವನ್ ಪ್ರೈಸ್ಗೆ ಇರುತ್ತೆ. ಸೊ ಯಾವಾಗ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ಕ್ರೀಸ್ ಅಂದರೆ ಯಾವಾಗ ಆ ಗೂಡ್ಸ್ಗೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೋ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಅಥವಾ ಅದರ ದರ ಜಾಸ್ತಿ ಆಗುತ್ತೋ, ರೇಟ್ ಜಾಸ್ತಿ ಆದಾಗ ಆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಸಹ ಸಪ್ಲೈನೂ ಜಾಸ್ತಿ ಆಗುತ್ತೆ. ಫ್ಲೋ ಆಫ್ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇನ್ ದ ಮಾರ್ಕೆಟ್ ಆಲ್ಸೋ ಇನ್ಕ್ರೀಸಸ್. ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಆಲ್ಸೋ ಇನ್ಕ್ರೀಸಸ್. ಇಲ್ಲಿ ಸಹ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲು ಸಹ ಇನ್ಕ್ರೀಸ್ ಆಗುತ್ತೆ. ದ ನೇಷನ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಪ್ರೋಗ್ರೆಸ್. ಸೇಮ್ ಇಲ್ಲೂ ಸಹ ನೇಷನ್ನು ಒಂದು ಪ್ರೋಗ್ರೆಸ್ ಕಡೆಗೆ ಮುಖ ಮಾಡುತ್ತೆ. ಇಫ್ ದ ಪ್ರೈಸ್ ಆಫ್ ದ ಗೂಡ್ಸ್ ಡಿಕ್ರೀಸಸ್, ದ ಫ್ಲೋ ಆಫ್ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಮಾರ್ಕೆಟ್ ಫಾರ್ ಸೇಲ್ ಆಲ್ಸೋ ಡಿಕ್ರೀಸಸ್. ಈಗ ಪ್ರೈಸ್ ಕಡಿಮೆ ಆಯ್ತಂದರೆ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಸಹ ಅಲ್ಲಿ ಕಡಿಮೆ ಆಗುತ್ತೆ. ದ ಪ್ರೊಡಕ್ಷನ್ ಆ್ಯಂಡ್ ದ ಇನ್ಕಮ್ ಆಲ್ಸೋ ಡಿಕ್ರೀಸಸ್ and the unemployment increases and the standard of living decreases. ಸೊ ಇಲ್ಲಿ ಯಾವಾಗ ಸಪ್ಲೈ ಕಡಿಮೆ ಆಗುತ್ತೆ ಅಂದರೆ ಅಲ್ಲಿ ಪ್ರೊಡಕ್ಷನ್ ಇರೋಲ್ಲ. ಸೊ ಇಲ್ಲಿ ತೊಗೊಳ್ಳೋರು ಯಾರೂ ಇಲ್ಲ ಅಂದರೆ ಮತ್ತೆ ಅಲ್ಲಿ ಪ್ರೊಡಕ್ಷನ್ ಮಾಡಿ ಏನು ಪ್ರಯೋಜನ ಅಲ್ವಾ? ಸೊ ಅವಾಗೇನಾಗುತ್ತೆ, ಅದೆಲ್ಲಿಂದ ಲೀಡ್ ಆಗುತ್ತೆ ಪ್ರಾಬ್ಲಮ್ಸ್ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ಸ್ಟ್ಯಾಂಡರ್ಡ್ ಲಿವಿಂಗ್ ಆಫ್ ದ ಪೀಪಲು ಸಹ ಕಡಿಮೆ ಆಗುತ್ತೆ. ದ ಪ್ರೋಗ್ರೆಸ್ ಆಫ್ ದ ನೇಷನ್ ಆಲ್ಸೋ ಡಿಕ್ರೀಸಸ್, ಬಟ್ ಇನ್ ಸಮ್ ಸಿಚುಯೇಷನ್ ದಿಸ್ ಲಾ ಡಸ್ ನಾಟ್ ಆಪರೇಟ್ and whatever may be the price, the supply remains the same. ಕೆಲವೊಂದು ಸತಿ ಕೆಲವೊಂದು ಗೂಡ್ಸ್ಗೆ ಏನಾಗುತ್ತೆ ಅಂದರೆ ಸಪ್ಲೈ ಆಗಿರುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗಲಿ ಅಥವಾ ಡಿಕ್ರೀಸ್ ಆಗಲಿ. ಅಲ್ಲಿ ಫಾರ್ ಎಕ್ಸಾಂಪಲ್ ಪೆಟ್ರೋಲೇ ತಗೊಳ್ಳಿ, ಸಪ್ಲೈ ಇದ್ದಾಗ ಪ್ರೈಸ್ ಇನ್ಕ್ರೀಸ್ ಆದರೂ ಸಪ್ಲೈ ಇದ್ದೇ ಇರುತ್ತೆ, ಪ್ರೈಸ್ ಡಿಕ್ರೀಸ್ ಆದರೂ ಅಷ್ಟೇ ಕ್ವಾಂಟಿಟಿ ಆಫ್ ಪೆಟ್ರೋಲು ಸೇಲ್ ಆಗ್ತಾನೇ ಇರುತ್ತೆ ಅಲ್ವಾ? ಸೊ ಅದು ಬಂದ್ಬಿಟ್ಟು ಸಪ್ಲೈ. ನೆಕ್ಸ್ಟ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆರ್ ಇಂಟರ್ ಡಿಪೆಂಡೆಂಟ್. ಓಕೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬಂದ್ಬಿಟ್ಟು ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರುತ್ತೆ. ದ ಚೇಂಜ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಒನ್ ವಿಲ್ ಇನ್ಫ್ಲುಯೆನ್ಸ್ ದಿ ಅದರ್ ಇಮಿಡಿಯೇಟ್ಲಿ ಆ್ಯಂಡ್ ದಿಸ್ ಈಸ್ ಇಂಡಿಕೇಟೆಡ್ ಬೈ ದಿ ಪ್ರೈಸ್ ಆಫ್ ಗೂಡ್ಸ್. ಸೊ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನಮ್ಗೆ ಎಲ್ಲಿ ಕರೆಕ್ಟಾಗಿ ಸಿಗುತ್ತೆ, ಇಂಡಿಕೇಟ್ ಆಗುತ್ತೆ ಅಂದರೆ ಪ್ರೈಸ್ ಆಫ್ ಗೂಡ್ಸಲ್ಲಿ ಇಂಡಿಕೇಟ್ ಆಗುತ್ತೆ. ಸೊ ಎಕ್ಸಾಂಪಲ್, ವೆನ್ ದ ಡಿಮ್ಯಾಂಡ್ ಈಸ್ ಲೆಸ್, ಸಪ್ಲೈ is also less and the price decreases. When the demand is increases, supply also increases
ಆ್ಯಂಡ್ ದ ಪ್ರೈಸ್ ಆಲ್ಸೋ ಇನ್ಕ್ರೀಸಸ್. ಸೊ ಅಲ್ಲಿ ಏನು ಹೇಳ್ತೀರಾ ಸಿಂಪಲ್ ಆಗಿ ಅಂದರೆ ಡಿಮ್ಯಾಂಡ್ ಕಡಿಮೆ ಇದ್ದರೆ ಸಪ್ಲೈನೂ ಕಡಿಮೆ ಇರುತ್ತೆ, ಸಪ್ಲೈ ಕಡಿಮೆ ಇದ್ದರೆ ಪ್ರೈಸು ಕಡಿಮೆ ಇರುತ್ತೆ ಅಲ್ವಾ. ಸೊ ಅದೇ ರಿವರ್ಸ್, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಸಪ್ಲೈನೂ ಜಾಸ್ತಿ ಆಗುತ್ತೆ, ಪ್ರೈಸು ಜಾಸ್ತಿ ಆಗುತ್ತೆ. ಇನ್ ಶಾರ್ಟ್ ಇಟ್ ಕ್ಯಾನ್ ಬಿ ಸೆಡ್ ದಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆರ್ ದಿ 2 pillars ಆಫ್ ದಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಮ್ಯಾನ್. ಸೊ ಇಲ್ಲಿ ಈ ಎರಡು ತುಂಬ ಮುಖ್ಯ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಯಾವುದಪ್ಪ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ನೆಕ್ಸ್ಟ್ ಪ್ರೊಡಕ್ಷನ್. ದ ವರ್ಡ್ ಪ್ರೊಡಕ್ಷನ್ ಹ್ಯಾಸ್ ಅ ಬ್ರಾಡ್ ಮೀನಿಂಗ್ ಇನ್ ಎಕನಾಮಿಕ್ಸ್. ಪ್ರೊಡಕ್ಷನ್ includes production of goods and services. The production appears to be the creation of wealth. Man cannot create anything new. It is possible for him to increase the utility of the natural wealth available. Hence, we must know the production means only the create special utility. The goods thus produced must also have value. ಇಲ್ಲಿ ಪ್ರೊಡಕ್ಷನ್ ಏನಪ್ಪ ಅಂದರೆ ಒಂದು ಗೂಡ್ಸ್ ಅಥವಾ ಸರ್ವಿಸ್ನ ಪ್ರೊಡ್ಯೂಸ್ ಮಾಡೋದು, ಓಕೆನಾ. ಸೊ ಅಲ್ಲಿಂದ ನಮ್ಮ ವೆಲ್ತು ಸಹ ಕ್ರಿಯೇಟ್ ಆಗುತ್ತೆ. ಮನುಷ್ಯ ಯಾವುದನ್ನು ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇರೋ ವಸ್ತುವನ್ನು ಬಳಸ್ಕೊಂಡೇ ಯಾವುದಾದ್ರು ಹೊಸ ರೂಪ ಕೊಡ್ಬೋದು ಅಷ್ಟೇ ಹೊರತು ಹೊಸ ವಸ್ತುಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ನಮ್ಮ ನೇಚರ್ ನಮಗೇನು ಕೊಟ್ಟಿದೆಯೋ ಅದನ್ನೇ ಮಾಡೋಕ್ಕೆ ಸಾಧ್ಯ. ಯುಟಿಲಿಟಿ ಅಂದರೆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ನಮಗೆ ಸ್ಯಾಟಿಸ್ಫೈ ಆಗುತ್ತಲ್ಲ, ಅದನ್ನು ಯುಟಿಲಿಟಿ ಅಂತ ಕರೀತಾರೆ, ಓಕೆನಾ. ಸೊ ನೆಕ್ಸ್ಟ್ ಅದರಿಂದ ವ್ಯಾಲ್ಯೂ ನಮ್ಮ ಪ್ರೊಡಕ್ಷನ್ ಮತ್ತು ಸರ್ವಿಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ಬೋದು ಅಷ್ಟೇ ಹೊರತು ಮನುಷ್ಯ ಯಾವುದೋ ವಸ್ತುವನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ದ ಪ್ರೊಡಕ್ಷನ್ ಫಂಕ್ಷನ್ಸ್ ಇನ್ಕ್ಲೂಡ್ಸ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಟ್ರಾನ್ಸ್ಪೋರ್ಟ್, ಟ್ರೇಡ್, ಡಿಸ್ಟ್ರಿಬ್ಯೂಷನ್, ಓಕೆನಾ. ಸೊ ಇಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ಏನೇನು ಫಂಕ್ಷನ್ ಇನ್ಕ್ಲೂಡ್ ಆಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟ್, ಟ್ರೇಡು ಮತ್ತು ಡಿಸ್ಟ್ರಿಬ್ಯೂಷನ್ನು. ದ ಫಂಕ್ಷನ್ ಆಫ್ ಪ್ರೊಡಕ್ಷನ್ ಕಂಪ್ಲೀಟ್ಸ್ ಓನ್ಲಿ ವೆನ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ರೀಚ್ ದಿ ಕನ್ಸ್ಯೂಮರ್ ಅಲ್ವಾ. ನಾವು ಪ್ರೊಡ್ಯೂಸ್ ಮಾಡಿದ್ದು ಯಾವಾಗ ಕನ್ಸ್ಯೂಮರ್ಗೆ ಹೋಗಿ ರೀಚ್ ಆಗುತ್ತೋ ಆವಾಗಲೇ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಒಂದು ಅರ್ಥ ಇರುತ್ತೆ. ಮೆನಿ ಫ್ಯಾಕ್ಟರ್ಸ್ ಲೈಕ್ ನ್ಯಾಚುರಲ್ ವೆಲ್ತ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಆರ್ ಎಸೆನ್ಷಿಯಲ್ ಫಾರ್ ಪ್ರೊಡಕ್ಷನ್. ಏನಪ್ಪ ಪ್ರೊಡಕ್ಷನ್ ಇಂಪಾರ್ಟೆಂಟ್ ಅಂದರೆ ವೆಲ್ತು ಅಂದರೆ ನ್ಯಾಚುರಲ್ ವೆಲ್ತ್ ಅಂದರೆ ರಿಸೋರ್ಸಸ್, ಲೇಬರ್ ಅಂದರೆ ಕೆಲಸದವರು, ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್ ಆರ್ ಮನಿ, ಆರ್ಗನೈಸೇಷನ್ ಅಲ್ಲಿ ಮಾಡೋಕ್ಕೊಂದು ಆರ್ಗನೈಸೇಷನ್ ಬೇಕಲ್ವಾ ಅದು. ನೆಕ್ಸ್ಟ್ ಎಕನಾಮಿಕ್ಸ್ ಹ್ಯಾವ್ ಕಾಲ್ಡ್ ದೀಸ್ ಫ್ಯಾಕ್ಟರ್ಸ್ ಆ್ಯಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಇದು 4 ನಾವೇಂತ ಕರಿತೀವಿ ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದೆರ್ ಇಸ್ ಅ ಪ್ರಾಪರ್ ಕೋಆರ್ಡಿನೇಷನ್ ಅಮಾಂಗ್ ದೀಸ್ 4 ಫ್ಯಾಕ್ಟರ್ಸ್. ಸೊ ಇಲ್ಲಿ ನ್ಯಾಚುರಲ್ ವೆಲ್ತ್ ಇಲ್ಲದೆ ಲೇಬರ್ ಇಲ್ಲ, ಲೇಬರ್ ಇಲ್ಲದೆ ಕ್ಯಾಪಿಟಲ್ ಇಲ್ಲ, ಕ್ಯಾಪಿಟಲ್ ಇಲ್ಲದೆ ಆರ್ಗನೈಸೇಷನ್. ಸೊ ಇದು ಯಾವಾಗ 4 ಕರೆಕ್ಟಾಗಿದ್ದಾಗ ಮಾತ್ರ ಇಲ್ಲಿ ಪ್ರೊಡಕ್ಷನ್ ಸಾಧ್ಯ. ಇಟ್ ಈಸ್ ಓನ್ಲಿ ಫಾರ್ ದ ವೆಲ್ಫೇರ್ ಆಫ್ ದಿ ಕನ್ಸ್ಯೂಮರ್ ದಟ್ crores of people are involved in different ways of different capacities in the process of production. ಸೊ ಪ್ರತಿಯೊಬ್ಬ ಮನುಷ್ಯನೂ ಸಹ ಏನು ಮಾಡ್ತಿದ್ದಾರೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಕೆಪಾಸಿಟಿನ ಹಾಕಿ, ಅವರ ಎನರ್ಜಿ ಸ್ಟ್ರೆಂತ್ನ ಹಾಕಿ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್. Distribution is very important economic activity. The important function of the distribution is to distribute the goods produced, involve the interaction of the factors of production. ಸೊ ಇಲ್ಲಿ ಯಾವುದೇ ವಸ್ತು ಪ್ರೊಡ್ಯೂಸ್ ಮಾಡಿದ್ರೂ ಸಹ ಅದು ಅಲ್ಲಿ ಜನರಿಗೆ ಹೋಗಿ ಅದು ರೀಚ್ ಆಗಬೇಕು, ಅದು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ನೆಕ್ಸ್ಟ್ ದ ನ್ಯಾಷನಲ್ ಇನ್ಕಮ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಲ್ಯಾಂಡ್, labor, capital and organization are called rent, wages, interest and profit respectively. ಸೊ ಇಲ್ಲಿ ನ್ಯಾಷನಲ್ ಇನ್ಕಮ್, ಓಕೆನಾ, ಅಂದರೆ ಒಂದು ವರ್ಷದಲ್ಲಿ ನಮ್ಮ ದೇಶ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದೆ, ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡಿದೆ, ಸೊ ಅದನ್ನು ಕರಿತೀವಿ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವ ರೀತಿ ಅಂದರೆ ರೆಂಟಲ್ಲಿ, ವೇಜಸ್ಸಲ್ಲಿ, ಇಂಟ್ರೆಸ್ಟ್ ಪೇ ಮಾಡೋದಲ್ಲಿ ಮತ್ತು ಪ್ರಾಫಿಟಲ್ಲಿ. ದಿಸ್ ಡಿಸ್ಟ್ರಿಬ್ಯೂಷನ್ ಟೇಕ್ಸ್ ಪ್ಲೇಸ್ ಇನ್ ದ ರೇಟ್ ಆಫ್ ರೋಲ್ ಪ್ಲೇಡ್ ಬೈ ಈಚ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಇಲ್ಲಿ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅದು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ರಿಸೋರ್ಸಸ್ ಅಲ್ವಾ. ಸೊ ಅದು ಸಹ ಇಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಇಟ್ ಶುಡ್ ಬ್ಯಾಲೆನ್ಸ್ಡ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವಿತೌಟ್ ಬ್ರಿಂಗಿಂಗ್ ದ ಅಬ್ಸ್ಟ್ಯಾಕಲ್ಸ್ ಟು ಪ್ರೊಡಕ್ಷನ್. ಸೊ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನು
ತೊಂದರೆ ಕೊಡ್ದಂಗೆ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡಬೇಕು. ಸ್ಪೆಷಲ್ ಇಂಪಾರ್ಟೆನ್ಸ್ ಶುಡ್ ನಾಟ್ ಬಿ ಗಿವನ್ ಟು ಎನಿ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ನಾರ್ ಶುಡ್ ನಾಟ್ ಎನಿ ಆಫ್ ದೆಮ್ ನೆಗ್ಲೆಕ್ಟೆಡ್. ಸೊ ಈ 4 ಫ್ಯಾಕ್ಟರ್ಸಲ್ಲಿ ಯಾವುದಕ್ಕೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಂಗೂ ಇಲ್ಲ, ಯಾವುದಕ್ಕೂ ಕಡಿಮೆ ಇಂಪಾರ್ಟೆನ್ಸ್ ಅಂತ ಹೇಳೋಂಗೂ ಇಲ್ಲ. ಎಲ್ಲನೂ ಸಹ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ದಿಸ್ ಈಸ್ ನೆಸಸರಿ ಟು ಮೇಂಟೈನ್ ಈಕ್ವಿಲಿಬ್ರಿಯಮ್ ಇನ್ ದ ಎಂಟೈರ್ ಎಕನಾಮಿಕ್ ಸಿಸ್ಟಮ್. ಸೊ ಎಲ್ಲನೂ ಈಕ್ವಲ್ ಆಗಿ ಇರಬೇಕು. Distribution is influenced by many factors such as production, demand, supply, consumption, price fixation, etc. ಸೊ ಡಿಸ್ಟ್ರಿಬ್ಯೂಷನ್ನ ಯಾವುದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ಹೇಳಿದ್ನಲ್ಲ, ಪ್ರೊಡಕ್ಷನ್, ಡಿಮ್ಯಾಂಡ್, ಸಪ್ಲೈ, ಕನ್ಸಂಪ್ಷನ್, ಪ್ರೈಸ್ ಫಿಕ್ಸೇಷನ್. ನೆಕ್ಸ್ಟ್ ಕನ್ಸಂಪ್ಷನ್. The use of goods and services to satisfy want is called consumption. ಸೊ ನಾವು ಯಾವುದೇ ಗೂಡ್ಸ್ನ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅದನ್ನು ತೊಗೊಂಡು ಯೂಸ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಕನ್ಸಂಪ್ಷನ್ ಅಂತ ಕರಿತೀವಿ. ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಆರ್ ಕನ್ಸ್ಯೂಮ್ಡ್ ಮೇ ಬಿ ಗುಡ್ ಆರ್ ಬ್ಯಾಡ್, ಬಟ್ ಲಾಂಗ್ ಆ್ಯಸ್ ದೇ ಆರ್ ಸ್ಯಾಟಿಸ್ಫೈ ಅವರ್ ವಾಂಟ್ಸ್ ದೇ ವಿಲ್ ಬಿ ಕನ್ಸ್ಯೂಮ್ಡ್. ಸೊ ಒಂದು ಗೂಡ್ಸು ಮತ್ತು ಸರ್ವಿಸಸ್ ಕರೆಕ್ಟಾಗಿ ಇದೆಯಾ ಇಲ್ವಾ, ಅದು ನಮಗೆ ಒಳ್ಳೆಯದಾ ಕೆಟ್ಟದ ಅಂತ ನಮಗೆ ಯಾವಾಗ ಸ್ಯಾಟಿಸ್ಫೈ ಸಿಗೋವರೆಗೂ ಅದನ್ನು ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಅದು ಒಳ್ಳೆಯದಾ ಕೆಟ್ಟದ ಅಂತ ನೋಡಲ್ಲ. Next, in modern economics, a lot of importance is given to consumption. There are 2 types of consumption. First one is goods and services used for production, finished goods used to satisfy wants. ಸೊ ಇಲ್ಲಿ ಗೂಡ್ಸ್ ಆ್ಯಂಡ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಅಂದರೆ ಈಗ ಬೇಸಿಕ್ ರಾ ಮೆಟೀರಿಯಲ್ಸ್ ಇರ್ಬೋದು ಅಥವಾ ಸರ್ವಿಸಸ್ ಇರ್ಬೋದು ಪ್ರೊಡಕ್ಷನ್ಗೋಸ್ಕರ. ಫಾರ್ ಎಕ್ಸಾಂಪಲ್ ಇದೊಂದು ಪೆನ್ನೇ ತಗೊಳ್ಳಿ, ಓಕೆನಾ. ಸೊ ಈ ಪೆನ್ನಲ್ಲಿ ಗೂಡ್ಸ್ ಎಲ್ಲ ಇದೆಯಲ್ಲ, ಯಾವುದಿದು ಪೆನ್ ಕ್ಯಾಪು, ರೀಫಿಲ್ಲು, ಇಂಕು, ಮತ್ತು ಇದನ್ನು ಮಾಡೋಕ್ಕೆ ಸರ್ವಿಸ್ ಪ್ರೊವೈಡರ್ಸ್. ಸೊ ಇದೆಲ್ಲ ಬೇಸಿಕ್ ರಾ ಮೆಟೀರಿಯಲ್ಸು ಮತ್ತು ಇದು ಸರ್ವೀಸು ಎಂಪ್ಲಾಯೀಸ್ ಮಾಡಿರ್ತಾರಲ್ಲ, ಸೊ ಅದು. ಸೊ ಇಲ್ಲಿ ಏನಕ್ಕೆ ಒಂದು ಪೆನ್ನ ಮಾಡೋಕ್ಕೆ, ಸೊ ಮೇಕಿಂಗ್ ಒನ್ ಪೆನ್ ಆರ್ ದಿ ಪ್ರಾಡಕ್ಟ್. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಯೂಸ್ಡ್ ಟು ಸ್ಯಾಟಿಸ್ಫೈ ವಾಂಟ್ಸ್. ಒಂದು ಫಿನಿಶ್ಡ್ ಗೂಡ್ಸ್ನ ಫಾರ್ ಎಕ್ಸಾಂಪಲ್ ನಿಮ್ಮ ಡ್ರೆಸ್ಸಸ್ಸೇ ತಗೊಳ್ಳಿ, ಓಕೆನಾ. ಸೊ ಅಲ್ಲೂ ಸಹ ಫಿನಿಶ್ಡ್ ಗೂಡ್ಸ್ನ ನಾವು ನಮ್ಮ ಸ್ಯಾಟಿಸ್ಫೈಗೋಸ್ಕರ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಈ ಫಸ್ಟ್ ಒನ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯೂಸ್ಡ್ ಫಾರ್ ಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಇಂಡಸ್ಟ್ರಿ ತೊಗೊಳ್ಳಿ. ನಟ್ಸು, ಬೋಲ್ಟ್ಸು, ವಯರ್ಸು ಬೇಕಾದಷ್ಟು ಇರುತ್ತೆ ಗೂಡ್ಸು. ಮತ್ತು ಅದನ್ನು ಫುಲ್ ಒಂದು ಕಾರ್ನ ರೆಡಿ ಮಾಡೋಕ್ಕೆ ಒಂದು ಸರ್ವಿಸ್ ಪ್ರೊವೈಡರ್ ಇರಬೇಕು ಅಲ್ವಾ. ಸೊ ಅದೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪ್ರೊಡಕ್ಷನ್ ಆಫ್ ಕಾರ್. ನೆಕ್ಸ್ಟ್ ಜನರಲಿ ಕನ್ಸಂಪ್ಷನ್ ಮೀನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ವಾಂಟ್ಸ್. ಸೊ ನಾವು ಕನ್ಸ್ಯೂಮ್ ಮಾಡಿದಾಗಲೇ ತಾನೇ ನಮ್ಮ ವಾಂಟ್ಸು ಸಹ ಫುಲ್ಫಿಲ್ ಆಗೋದು. ನೆಕ್ಸ್ಟ್ ದ ಪ್ರಾಸ್ಪರಿಟಿ ಆಫ್ ದ ನೇಷನ್, ದ ಸ್ಟ್ಯಾಂಡರ್ಡ್ ಲಿವಿಂಗ್ ಆಫ್ ದ ಎಂಪ್ಲಾಯ್ಮೆಂಟ್ ರೇಷಿಯೋ ಡಿಪೆಂಡ್ಸ್ ಅಪಾನ್ ದ ಕ್ವಾಂಟಿಟಿ ಆಫ್ ಕನ್ಸಂಪ್ಷನ್ ಆಫ್ ದಿ ರೆಸ್ಪೆಕ್ಟಿವ್ ನೇಷನ್. ಇಲ್ಲಿ ಕ್ವಾಂಟಿಟಿ ಕನ್ಸಂಪ್ಷನ್ ಅಂದರೆ ಒಂದು ದೇಶದಲ್ಲಿ ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ನಂಬರ್ಸಲ್ಲಿ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಯೂಸ್ ಮಾಡ್ತಿದ್ದೀವಿ, ಅಲ್ಲಿ ಎಂಪ್ಲಾಯ್ಮೆಂಟ್ ರೇಷಿಯೋ ಮೇಲೆ ಮತ್ತು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಓಕೆನಾ. ಕೆಲವೊಬ್ಬರು ಸುಮಾರಾಗಿರೋ ಬಟ್ಟೆ ಹಾಕ್ಬೋದು, ಕೆಲವೊಬ್ಬರು ತುಂಬ ಒಳ್ಳೆ ಬಟ್ಟೆ ಹಾಕ್ಬೋದು, ಓಕೆನಾ. ಮತ್ತು ಅವ್ರು ಯಾವ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಿರೋ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಈಸ್ ಬಿಕಾಸ್ ಎಕನಾಮಿಕ್ ಆರ್ಗನೈಸೇಷನ್ ಈಸ್ ದೇರ್ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್ ಆ್ಯಂಡ್ ಇಟ್ ಎಂಡ್ಸ್ ಓನ್ಲಿ ಆಫ್ಟರ್ ಕನ್ಸಂಪ್ಷನ್. ಸೊ ಇಲ್ಲಿ ಪ್ರತಿಯೊಂದು ಎಕನಾಮಿಕ್ ಆರ್ಗನೈಸೇಷನ್ನು ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಹ್ಯೂಮನ್ಸ್ಗೆ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಿದಾಗ ಮಾತ್ರ. In order to take place to satisfy wants, when consumption increases, production income also increases, creating market for the goods produced and providing full employment opportunities. ಓಕೆನಾ. ಸೊ ಇಲ್ಲಿ ಒಂದಕ್ಕೊಂದು ರಿಲೇಟೆಡ್ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಟು ಸ್ಯಾಟಿಸ್ಫೈ ವಾಂಟ್ಸ್. ಖಂಡಿತವಾಗ್ಲೂ ನಮ್ಮ ಪ್ರೊಡಕ್ಷನ್ನು ಯಾವಾಗ ಬೇಕಾಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ, ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ಪ್ರೊಡಕ್ಷನ್ ಆಗುತ್ತೆ, ಓಕೆನಾ. ಕನ್ಸಂಪ್ಷನ್ ಇನ್ಕ್ರೀಸಸ್, ನಮ್ಮ ಯೂಸೇಜ್, ಕನ್ಸಂಪ್ಷನ್ ಇಸ್ ನಥಿಂಗ್ ಬಟ್ ಯೂಸೇಜ್ ಇನ್ಕ್ರೀಸ್ ಆದರೆ ಅದು ಇಂಡೈರೆಕ್ಟಾಗಿ ಎಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರೊಡಕ್ಷನಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀವಿ, ಅದು ಚೆನ್ನಾಗಿದೆ, ಓಕೆನಾ. ಸೊ ಮತ್ತೆ ಅದನ್ನು ನಾವು ಬೇಕು ಅಂತ ಹೇಳಿದಾಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅಲ್ಲಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದರೆ ಇನ್ಕಮ್ ಜಾಸ್ತಿ ಆಗುತ್ತೆ ಪೀಪಲ್ದು, ಮತ್ತು ಅಲ್ಲೊಂದು ಮಾರ್ಕೆಟ್ ಸಹ ಕ್ರಿಯೇಟ್ ಆಗುತ್ತೆ. ಸೊ ಮಾರ್ಕೆಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಅದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಅಲ್ಲಿ ಕೊಡುತ್ತೆ. ವೆನ್ ಕನ್ಸಂಪ್ಷನ್ ಡಿಕ್ರೀಸಸ್, ಸೇಮ್ ವೈಸ್ ವರ್ಸ, ಓಕೆನಾ. ಕನ್ಸಂಪ್ಷನ್ ಡಿಕ್ರೀಸಸ್,
ಪ್ರೊಡಕ್ಷನ್ ಇನ್ಕಮ್ ವ್ಯಾಲ್ಯೂ ಡಿಕ್ರೀಸಸ್ ಆ್ಯಂಡ್ ದಿಸ್ ಕ್ರಿಯೇಟ್ಸ್ ಅನ್ಎಂಪ್ಲಾಯ್ಮೆಂಟ್. ಕನ್ಸಂಪ್ಷನ್ ಜಾಸ್ತಿ ಆದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ರಿಲೇಟೆಡ್ ಯಾವುದಾದ್ರು ಕೆಲಸ ಇದೆಯೋ ಎಲ್ಲನೂ ಸಹ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಹ್ಯಾವ್ ಎ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್. ಬೋತ್ ಆಫ್ ದೆಮ್ ಕಂಬೈನ್ ಟುಗೆದರ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಆನ್ ದಿ ನ್ಯಾಷನಲ್ ಇನ್ಕಮ್. ಸೊ ಪ್ರೊಡಕ್ಷನು ಮತ್ತು ಕನ್ಸಂಪ್ಷನ್ನು ಎಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ನಮ್ಮ ನ್ಯಾಷನಲ್ ಇನ್ಕಮ್ ಮೇಲೆ ಅದು ಪ್ರಭಾವ ಬೀರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಇದರ ಕಂಟಿನ್ಯೂಷನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.